ಹಲೋ ನಮಸ್ಕಾರ, ನಾನು ನಿಮ್ಮ ಸ್ಕಂದ ದೀಕ್ಷಿತ್. ಸೊ ಇವತ್ತಿನ ನೋಡಿ ನಾವು 1 ಮಂತ್ ಅಲ್ಲಿ ನಾವು ಹೆಂಗೆ ಪ್ರಿಪರೇಷನ್ ಇರಬೇಕು, ನಮ್ಮ ಸ್ಟ್ರಾಟಜೀಸ್ ಏನಿರಬೇಕು, ನಾವೇನ್ ಮಾಡಬೇಕು ಏನ್ ಮಾಡಬಾರ್ದು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಲಾಸ್ಟ್ ವಿಡಿಯೋ ನಾವು ಪ್ರಿಪರೇಟರಿ ಎಕ್ಸಾಮ್ ಬಗ್ಗೆ, ಸೊ ನೀವು ಪ್ರಿಪರೇಟರಿ ಎಕ್ಸಾಮ್ಗೆ ಹೆಂಗೆ ಪ್ರಿಪೇರ್ ಆಗ್ತಾ ಇರಬೇಕು, ಸೊ ಬೋರ್ಡ್ ನಿಮಗೆ ಪ್ರಿಪರೇಟರಿ ಎಕ್ಸಾಮ್ ಮಾಡ್ತಾ ಇದೆ, ಸೊ ಬೋರ್ಡ್ ನೀವು ಹೆಂಗೆ ಅಟೆಂಡ್ ಮಾಡ್ತಾ ಇರಬೇಕು, ಸೊ ಮೈಂಡ್ ಸೆಟ್ ಹೆಂಗಿರಬೇಕು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂಡ್ ನೀವು ಪ್ರಿಪರೇಷನ್ ಹೆಂಗಿರಬೇಕು ಅಂಡ್ ನೀವು ಅದನ್ನ ಏನ್ ಅನಲೈಸ್ ಮಾಡ್ತಾ ಇರಬೇಕು ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ನೀವು ಡೀಟೇಲ್ ಆಗಿ ಹೋಗ್ಬಿಟ್ಟು ಅಲ್ಲಿ ಅದನ್ನ ನೋಡ್ತಾ ಇರಬಹುದು. ಸೊ ಇವತ್ತಿನ ವಿಡಿಯೋ ನಾವು ಏನಪ್ಪ ಡಿಸ್ಕಸ್ ಮಾಡ್ತಿರ್ತೀವಿ. ಸೊ ಇವತ್ತಿನ ವಿಡಿಯೋ ನಾವು ಲಾಸ್ಟ್ 1 ಮಂತ್ ನಮಗೆ ಟೈಮ್ ಇದೆ, ಸೊ ಬಿಫೋರ್ ಎಕ್ಸಾಮ್ ಅಂಡ್ ನಮ್ಮ ಪ್ರಿಪರೇಷನ್ ಹೆಂಗಿರಬೇಕು ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಇವಾಗ ನಿಮಗೆ 1 ತಿಂಗಳು ಟೈಮ್ ಇದೆ. ಸೊ 1 ತಿಂಗಳ ಟೈಮಲ್ಲಿ ನೀವೇನ್ ಮಾಡ್ತಾ ಇರಬೇಕು ಅದನ್ನ ನೋಡ್ತಾ ಇರೋಣ. ಸೊ ಫಸ್ಟ್ ನಮ್ಗೆ ಏನಪ್ಪ ಮಾಡಿರ್ಬೇಕು, ಸೊ ಫಸ್ಟ್ ನಮಗೆ ಫಾರ್ ಎಕ್ಸಾಂಪಲ್ ನಾವು ಸ್ಟಾರ್ಟಿಂಗ್ ತಗೊಂಡಾಗ, ಫಾರ್ ಎಕ್ಸಾಂಪಲ್ ನೀವು 9th ಪಾಸ್ ಆಗಿ ನೀವು 10th ಬರ್ತಾ ಇರ್ತೀರಾ. ಸೊ ಅವಾಗ ನಿಮಗೆ ಸಫಿಷಿಯಂಟ್ ಟೈಮ್ ಇರುತ್ತೆ ನಿಮಗೆ ಪ್ರಿಪರೇಷನ್ ಆಗಕ್ಕೆ. ಅರೌಂಡ್ ನಿಮಗೆ 1 ಇಯರ್ ನಿಮಗೆ ಟೈಮ್ ಇರುತ್ತೆ. ಸೊ ನೀವು ಅವಾಗ ಏನಪ್ಪ ಮಾಡಿರ್ತೀರಾ, ಅವಾಗ ನೀವು ಸ್ಲೋ ಆಗಿ ಸ್ಟಡಿ ಮಾಡಿರ್ತೀರಾ, ಓಕೆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಇರ್ತೀರಾ, ನೀವು ಹೆಂಗೆ ನಿಮಗೆ ನಡೀತಾ ಇರುತ್ತೆ, ಹೆಂಗೆ ನಮಗೆ ಫರ್ದರ್ ಎಕ್ಸಾಮ್ಸ್ ಇರುತ್ತೆ, ಟೆಸ್ಟ್ಗಳು ಏನೇನಿರುತ್ತೆ, ನಮಗೆ ಯಾವಾಗ ನಮಗೆ ಪೋರ್ಷನ್ಸ್ ಕವರ್ ಆಗುತ್ತೆ ಇದನ್ನ ನೀವು ನೋಡ್ತಾ ಇರ್ತೀರಾ. ಸೊ ಇವಾಗ ನಾವು ನೋಡ್ತು ಅಂತಂದ್ರೆ, ಸೊ ನಾವು ಏನಪ್ಪ ಮಾಡಿದ್ವಿ, ಇದುವರೆಗೂ ನಾವು ಪೋರ್ಷನ್ಸ್ ಅನ್ನ ಕವರ್ ಮಾಡಿದೀವಿ. ಸೊ ಅಂಡ್ ಸಿಲೆಬಸ್ ನಿಮಗೆ ಕಂಪ್ಲೀಟ್ ಆಗಿರುತ್ತೆ. ಸೊ ಇವಾಗ ನಮಗೆ ಫಾರ್ ಎಕ್ಸಾಂಪಲ್ ನಮಗೆ ಎಲ್ಲಾ ಸಬ್ಜೆಕ್ಟ್ ತಗೊಂತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಸೈನ್ಸ್ ತಗೊಂತಾರೋಣ. ಸೊ ಸೈನ್ಸ್ ನಮಗೆ 16 ಚಾಪ್ಟರ್ಸ್ ಇದೆ. ಸೊ ಆ 16 ಚಾಪ್ಟರ್ಸ್ ನಮಗೆ ಏನಪ್ಪ ಮಾಡಬೇಕು, ಸೊ ನಮಗೆ ಆ 16 ಚಾಪ್ಟರ್ಸ್ ನಮಗೆ ಕಂಪ್ಲೀಟ್ ಆಗಿ ನಮಗೆ ಗೊತ್ತಿರಬೇಕು. ಅಂತ ಅಂದ್ರೆ ನಮಗೆ ಏನ್ ಕಾನ್ಸೆಪ್ಟ್ ಇದೆ ಅದು ನಮಗೆ ಕಂಪ್ಲೀಟ್ ಆಗಿ ನಮಗೆ ಗೊತ್ತಿರಬೇಕು. ಅಂಡ್ ಫಾರ್ ಎಕ್ಸಾಂಪಲ್ 16 ಚಾಪ್ಟರ್ಸ್ ಗೊತ್ತಿಲ್ಲ ಅಂತಂದ್ರೆ ಅರೌಂಡ್ ನೀವು ಮ್ಯಾಕ್ಸಿಮಮ್ ನೀವು 14 ಚಾಪ್ಟರ್ಸ್ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. 2 ಸಬ್ಜೆಕ್ಟ್ ಬೇಕಾದ್ರೆ 2 ಚಾಪ್ಟರ್ಸ್ ಬೇಕಾದ್ರೆ ನೀವು ಆಪ್ಷನ್ ಆಗಿ ನೀವು ಇಟ್ಕೊಂತಾ ಇರ್ಬೋದು. ಸಿಮಿಲರ್ಲಿ ಫಾರ್ ಎಕ್ಸಾಂಪಲ್ ನೀವು ಮ್ಯಾಥಮೆಟಿಕ್ಸ್ ಕೂಡ, ಸೊ 15 ಚಾಪ್ಟರ್ಸ್ ಇದೆ ಅಂತಂದ್ರೆ ಆ 15 ಚಾಪ್ಟರ್ಸ್ ನೀವು 13 ಚಾಪ್ಟರ್ಸ್ ಮಿನಿಮಮ್ ಫಿನಿಶ್ ಮಾಡಿರಬೇಕು. ಇನ್ನೆರಡು ಬೇಕಾದ್ರೆ ನೀವು ಆಪ್ಷನ್ ಆಗಿ ಅದನ್ನ ಇಟ್ಕೊಂತಾ ಇರ್ಬೋದು. ಸೊ ಇದೇ ತರ ನೀವು 6 ಸಬ್ಜೆಕ್ಟ್ ಏನಿದೆ, ಫಾರ್ ಎಕ್ಸಾಂಪಲ್ ನಿಮಗೆ 3 ಲ್ಯಾಂಗ್ವೇಜಸ್ ಅಂಡ್ ನಿಮಗೆ 3 ಕೋರ್ ಸಬ್ಜೆಕ್ಟ್. ಸೊ 3 ಲ್ಯಾಂಗ್ವೇಜ್ ಯಾವುದು ನಿಮಗೆ ಕನ್ನಡ, ಆಮೇಲೆ ಹಿಂದಿ, ಆಮೇಲೆ ನಿಮಗೆ ಇಂಗ್ಲಿಷ್. ಸೊ ನಿಮಗೆ ವೇರಿ ಆಗ್ತಾ ಇರುತ್ತೆ ಡಿಪೆಂಡಿಂಗ್ ಅಪಾನ್ ನೀವು ಫಸ್ಟ್ ಲ್ಯಾಂಗ್ವೇಜ್ ಏನ್ ಚೂಸ್ ಮಾಡಿರ್ತೀರಾ. ಸೊ ಲ್ಯಾಂಗ್ವೇಜ್ ನಿಮಗೆ ವೇರಿ ಆಗ್ತಾ ಇರುತ್ತೆ. ಬಟ್ ನಾವು ಕೋರ್ಸ್ ಸಬ್ಜೆಕ್ಟ್ಸ್ ತಗೊಂತು ಅಂತಂದ್ರೆ ನಮಗೆ ಸೈನ್ಸ್, ಮ್ಯಾಥಮೆಟಿಕ್ಸ್ ಅಂಡ್ ಸೋಷಿಯಲ್ ಸೈನ್ಸ್ ಇದು ನಿಮಗೆ ಕಂಪಲ್ಸರಿ ಇರುತ್ತೆ. ಸೊ ಇದರಲ್ಲಿ ನಮಗೆ ಏನೇನು ಚಾಪ್ಟರ್ಸ್ ಇದೆ, ಫಾರ್ ಎಕ್ಸಾಂಪಲ್ ನಿಮಗೆ ಸೋಷಿಯಲ್ ಸೈನ್ಸ್ ತಗೊಂಡಾಗ ನಿಮಗೆ ಪೋರ್ಷನ್ಸ್ ತುಂಬಾ ವಾಸ್ಟ್ ಇದೆ. ಸೊ ನೀವು ಹೆಂಗೆ ಕವರ್ ಅಪ್ ಮಾಡ್ತಿರ್ಬೇಕು ಪೋರ್ಷನ್ಸ್ ಅಂತಂದ್ರೆ, ಸೊ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೋಷಿಯಲ್ ಸೈನ್ಸ್ ಅಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಸೋಷಿಯಲ್ ಸೈನ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಒಂದು ವಿಡಿಯೋನ ಮಾಡಿದೆ. ಸೊ ನಿಮಗೆ ತಮ್ಮನೇಲಿ ಕಾಣಿಸ್ತಾ ಇರುತ್ತೆ. ಸೊ ಆ ವಿಡಿಯೋ ನೀವು ಚೆಕ್ಔಟ್ ಮಾಡ್ತಾ ಇರ್ಬೋದು. ಸೊ ನೀವೇನಪ್ಪ ಅನ್ಕೊಂಡಿರ್ತೀರಾ, ಫಸ್ಟ್ ನೀವು ಸೋಷಿಯಲ್ ಸೈನ್ಸ್ ಬಂದಾಗ, ನೀವು 10th ಬಂದಾಗ ಸೋಷಿಯಲ್ ಸೈನ್ಸ್ ಸಿಲೆಬಸ್ ನೋಡಿದಾಗ ನೀವೇನಪ್ಪ ಅನ್ಕೊಂಡಿರ್ತೀರಾ, ಇದೇ ನಮ್ಮ ಟಫೆಸ್ಟ್ ಸಬ್ಜೆಕ್ಟ್ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀರಾ. ಬಟ್ ಬಿಲೀವ್ ಮಿ, ಅದೇ ನಿಮ್ಮ ಈಸಿಯೆಸ್ಟ್ ಸಬ್ಜೆಕ್ಟ್ ಆಗಿರುತ್ತೆ. ಅಂಡ್ 100 ಸ್ಟೂಡೆಂಟ್ಸ್ ಹೋಗಂತು ಅಂತಂದ್ರೆ, ಸೊ 80+ ಸ್ಟೂಡೆಂಟ್ಸ್ ನಿಮಗೆ ಸೋಷಿಯಲ್ ಸೈನ್ಸ್ ಅಲ್ಲಿ ನಿಮಗೆ ಜಾಸ್ತಿ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿರ್ತಾರೆ. ಸೊ ಅರೌಂಡ್ ಎಲ್ಲರಿಗೂ ನಿಮಗೆ 100 ಅಲ್ಲಿ ನಿಮಗೆ ಅರೌಂಡ್ ನಿಮಗೆ 90+ ನೀವು ಸೋಷಿಯಲ್ ಸ್ಕೋರ್ ಮಾಡ್ತೀರಾ, ಅಷ್ಟು ನಿಮಗೆ ಈಸಿ ಇರುತ್ತೆ. ಬಟ್ ನಿಮಗೆ ಪೋರ್ಷನ್ಸ್ ತುಂಬಾ ವಾಸ್ಟ್ ಅನ್ಸುತ್ತೆ, ಬಟ್ ಅದೇ ನಿಮಗೆ ಈಸಿಯೆಸ್ಟ್ ಆಗಿರುತ್ತೆ. ಸೊ ಸೋಷಿಯಲ್ ಸೈನ್ಸ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್. ಸೊ ಈ 3 ಕವರ್ ಮಾಡ್ತು ಅಂತಂದ್ರೆ ನೀವು ಅರೌಂಡ್ 50% ನೀವು ಕವರ್ ಮಾಡಿರ್ತೀರಾ ಸಿಲೆಬಸ್ ಅನ್ನು. ಸೊ ಈ ತರ ನೀವು ಅಂಡ್ ಬಿಸ್ನೆಸ್ ಸ್ಟಡೀಸ್ ಕವರ್ ಮಾಡ್ತು. ಫಾರ್ ಎಕ್ಸಾಂಪಲ್ ನಿಮಗೆ ಬಿಸ್ನೆಸ್ ಸ್ಟಡೀಸ್ ನೀವು ಕವರ್, ಅಂಡ್ ಎಕನಾಮಿಕ್ಸ್ ಅಲ್ಲಿ ಯಾವ್ದಾರು ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಅಲ್ಲಿ ನಿಮಗೆ ಬಿಸ್ನೆಸ್ ಈಸಿ ಇರುತ್ತೆ. ಸೊ ಎಕನಾಮಿಕ್ಸ್ ನೀವು ಸ್ಲೈಟ್ಲಿ ಕವರ್ ಮಾಡ್ತು ಅಂತಂದ್ರೆ 100% ನೀವು ಅಲ್ಲಿ ಪೋರ್ಷನ್ಸ್ ಅನ್ನ ಕವರ್ ಮಾಡಿರ್ತೀರಾ. ಸೊ ಈ ತರ ನಿಮಗೆ ಈಸಿ ಇರುತ್ತೆ, ನೀವು ಆರಾಮ್ಸೆ ಓದ್ಕೊಂಡು ನೀವು ಸೋಷಿಯಲ್ ಸೈನ್ಸ್ ಕವರ್ ಮಾಡ್ತಾ ಇರಬಹುದು. ಆಗಲೇ ಇದೆ ಒಂದು ವಿಡಿಯೋ ಅದನ್ನು ಚೆಕ್ಔಟ್ ಮಾಡ್ತಾ ಇರಬಹುದು, ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಡೀಟೇಲ್ ಆಗಿ ಸೋಷಿಯಲ್ ಸೈನ್ಸ್ ಅಲ್ಲಿ ನಿಮಗೆ ಪೋರ್ಷನ್ಸ್ ಅನ್ನ ಕವರ್ ಮಾಡ್ತಾ ಇರಬೇಕು ಅಂತ. ಸೊ ಫಸ್ಟ್ ಸ್ಟೆಪ್ ನಮ್ಗೆ ಏನಪ್ಪ ಆಗಿರಬೇಕು, ಸೊ ಫಸ್ಟ್ ಸ್ಟೆಪ್ ನಮಗೆ ಕವರ್ ಆಗಿರಬೇಕು ನಮ್ಮ ಪೋರ್ಷನ್. ಸೊ ಅದು ನಮ್ಮ ಫಸ್ಟ್ ಸ್ಟೆಪ್ ನಮಗೆ ಅಲ್ಲಿ ಕಂಪ್ಲೀಟ್ ಆಗ್ತಾ ಇರುತ್ತೆ. ಸೊ ಸೆಕೆಂಡ್ ಏನಪ್ಪ, ಸೊ ಸೆಕೆಂಡ್ ನಾವು ಏನಪ್ಪ ಮಾಡಿರ್ತೀವಿ, ಸೊ ಫಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ ಪೋರ್ಷನ್ಸ್ ಬಗ್ಗೆ. ನೆಕ್ಸ್ಟ್ ನಮ್ಗೆ ಏನ್ ಕಂಪ್ಲೀಟ್ ಮಾಡಬೇಕು, ಸೆಕೆಂಡ್ ನಾವು ರಿವಿಷನ್ಸ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ರಿವಿಷನ್ಸ್ ಅಂತ ಅಂದ್ರೆ ಇದುವರೆಗೂ ನಾನು ಲಾಸ್ಟ್ 1 ಮಂತ್ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ, ಇದುವರೆಗೂ ನಾವೇನ್ ಮಾಡಿದ್ವಿ ಅದನ್ನ ನಾವು ಹೇಳ್ತಾ ಇದೀವಿ. ಅಂಡ್ ನಿಮ್ಮ ಪ್ರಿಪರೇಷನ್ ಏನಿತ್ತು ಸ್ಟಾರ್ಟಿಂಗ್ ನೀವು 1 ಇಯರ್, ಫಾರ್ ಎಕ್ಸಾಂಪಲ್ ನೀವು 10th ಬಂದಾಗ ಇದುವರೆಗೂ ನೀವೇನ್ ಮಾಡಿರ್ತೀರಾ ಅದನ್ನ ನಿಮಗೆ ಹೇಳ್ತಾ ಇದ್ದೀನಿ. ಫಸ್ಟ್ ನೀವು ಪೋರ್ಷನ್ಸ್ ಅನ್ನ ಕವರ್ ಮಾಡಿರ್ತೀರಾ ಅಂಡ್ ನೀವು ರಿವಿಷನ್ಸ್ ಅನ್ನ ಮಾಡಿರ್ತೀರಾ. ರಿವಿಷನ್ಸ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಎಷ್ಟು ಟೈಮ್ಸ್, ಫಾರ್ ಎಕ್ಸಾಂಪಲ್ ನಿಮಗೆ ರಿವಿಷನ್ಸ್ ನೀವು ಎಷ್ಟು ಮಾಡ್ತೀರಾ ಅಷ್ಟು ನಿಮ್ಗೆ ಏನಪ್ಪಾ ಆಗುತ್ತೆ, ನಿಮಗೆ ಪ್ರೊಬಾಬಿಲಿಟಿ ನಿಮಗೆ ಜಾಸ್ತಿ ಇರುತ್ತೆ ನೀವು ಜಾಸ್ತಿ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಕ್ಕೆ. ಏನಕ್ಕಪ್ಪ ಅಂತಂದ್ರೆ ನಿಮ್ಗೆ ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮ್ಗೆ ಎಷ್ಟು ರಿವಿಷನ್ಸ್ ಮಾಡ್ತೀರಾ ಅಷ್ಟು ಸತಿ ನೀವು ಆ ಕಾನ್ಸೆಪ್ಟ್ಸ್ ನೀವು ರೀಕಾಲ್ ಮಾಡ್ತಿದ್ದೀರಾ. ಸೊ ನೀವು ಜಾಸ್ತಿ ಸತಿ ಒಂದು ಫಾರ್ ಎಕ್ಸಾಂಪಲ್ ಒಂದೇ ಟಾಪಿಕ್ ಅನ್ನ ನೀವು 3 ಸತಿ ನೀವು ರೀಕಾಲ್ ಮಾಡ್ತು ಅಂತಂದ್ರೆ ನಿಮಗೆ ಮೈಂಡ್ ಸೆಟ್ ಅಲ್ಲ, ನಿಮಗೆ ಲಾಂಗ್ ಟರ್ಮ್ ನಿಮಗೆ ನಡ್ತಾ ಇರುತ್ತೆ. ಅಂಡ್ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಯಾವ್ದಾದ್ರು ಎಕ್ಸಾಮ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಟೆನ್ಷನ್ ಆಯ್ತು ಅಂದ್ರೆ ನಿಮಗೆ ಎಕ್ಸಾಮ್ ನಿಮಗೆ ಮರ್ತೋಗಲ್ಲ. ಸ್ವಲ್ಪ ನಿಮಗೆ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ನೀವು ಜ್ಞಾಪಿಸ್ಕೊಂತು ಅಂತ ನಿಮಗೆ ಆನ್ಸರ್ ನಿಮಗೆ ಬರ್ತಾ ಇರುತ್ತೆ. ಸೊ ನಿಮಗೆ 3 to 4 ಟೈಮ್ಸ್ ಅಟ್ಲೀಸ್ಟ್ ನೀವು ಒಂದು ಚಾಪ್ಟರ್ ಅಥವಾ ನೀವು ಒಂದು ಸಬ್ಜೆಕ್ಟ್ಗೆ ನೀವು 3 to 4 ಟೈಮ್ಸ್ ನೀವು ರಿವಿಷನ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸಾಮ್ ಅಲ್ಲಿ ಏನ್ ಕೊಡ್ತಾರೆ, ನಿಮಗೆ ಕ್ವಶನ್ ಪೇಪರ್ ಅನ್ನ ಕೊಡ್ತಾರೆ. ಸೊ ಈಗ ನೀವು ಟೆನ್ಷನ್ ಏನ್ ಮಾಡ್ತೀರಾ, ಸೊ ಆನ್ಸರ್ ಎಲ್ಲ ಕ್ವಶನ್ ನೋಡ್ತೀರಾ, ಆನ್ಸರ್ ಅನ್ನ ಮಾಡ್ಕೋಗ್ತಾ ಇರ್ತೀರಾ. ಸೊ ಏನಕ್ಕೆ ಅದು ಮಾಡ್ಕೋಗ್ತೀರಾ ಅಂತಂದ್ರೆ ನೀವು ರಿವಿಷನ್ ಮಾಡಿರಲ್ಲ. ಸೊ ರಿವಿಷನ್ ಮಾಡಿತ್ತು ಅಂತಂದ್ರೆ ನಿಮಗೆ ಕಾನ್ಸೆಪ್ಟ್ ನೀವು ಪದೇ ಪದೇ ಓದಿ ಏನಪ್ಪ ಆಗಿರುತ್ತೆ, ನಿಮಗೆ ಒಂದ್ ಕಡೆ ಸ್ಟೋರ್ ಆಗಿರುತ್ತೆ ಅಂಡ್ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ನಾವು ರಿವಿಷನ್ಸ್ ನಾವು ಕಂಪ್ಲೀಟ್ ಮಾಡಿದ್ವಿ. ಈ ಸೆಕೆಂಡ್ ಪಾಯಿಂಟ್ ನಿಮಗೆ ಡಿಟರ್ಮೈನ್ ಮಾಡ್ತಾ ಇರುತ್ತೆ ನೀವು ಎಷ್ಟು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ತೀರಾ ಅಂತ. ಸೊ ಪೋರ್ಷನ್ಸ್ ನೀವು ಬೇಕಾದ್ರೆ ನೀವು ಫಾರ್ ಎಕ್ಸಾಂಪಲ್ ನೀವು 100% ಕಂಪ್ಲೀಟ್ ಮಾಡಿಲ್ಲ ಅಂತಂದ್ರು, ಸೊ ನೀವು 80% ಪೋರ್ಷನ್ಸ್ ಕಂಪ್ಲೀಟ್ ಮಾಡ್ತು ಅಂತಂದ್ರೆ ನಿಮಗೆ ನಡೀತಾ ಇರುತ್ತೆ. ಬಟ್ ರಿವಿಷನ್ಸ್ ನೀವು ಅಟ್ಲೀಸ್ಟ್ ಅಂತಾನೆ ನೀವು ಅಟ್ಲೀಸ್ಟ್ ಮಿನಿಮಮ್ ನೀವು 3 to 4 ಟೈಮ್ಸ್ ನೀವು ರಿವಿಷನ್ಸ್ ಅನ್ನ ಮಾಡಿರ್ಬೇಕಾಗುತ್ತೆ.
ಸೊ ಇದು ನೀವು ಮಾಡಿರ್ತೀರಾ. ಥರ್ಡ್ ಏನಪ್ಪ ಮಾಡಿರ್ತೀರಾ, ಥರ್ಡ್ ನಾವು ಮಾಡಿರ್ತೀವಿ ಮಾಡಲ್ ಕ್ವಶನ್ ಪೇಪರ್ಸ್ ನಾವು ಸಾಲ್ವ್ ಮಾಡ್ತಾ ಇರ್ತೀವಿ. ಸೊ ಮಾಡಲ್ ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಿರ್ತೀರಾ. ಸೊ ನೀವು ಇದು ನೋಡ್ತಾ ಇರ್ತೀರಾ. ನನಗೆ ಫಾರ್ ಎಕ್ಸಾಂಪಲ್ ಈ ವರ್ಷ ನನಗೆ ಯಾವ ತರ ಪ್ಯಾಟರ್ನ್ ಇರುತ್ತೆ ಕ್ವಶನ್ ಪೇಪರ್ ಅದನ್ನ ನೀವು ನೋಡ್ತಾ ಇರ್ತೀರಾ. ನಿಮಗೆ ಸ್ಕೂಲಲ್ಲಿ ಕೂಡ ಹೇಳಿರ್ತಾರೆ. ಅಂಡ್ ನೀವು ಏನ್ ಮಾಡ್ತೀರಾ ಅದ್ರ ಅಕಾರ್ಡಿಂಗ್ ನೀವು ಪ್ರಿಪರೇಷನ್ ಮಾಡ್ತಿರ್ತೀರಾ. ಮಾಡಲ್ ಕ್ವಶನ್ ಪೇಪರ್ ಅನಲೈಸ್ ಮಾಡ್ತಿರ್ತೀರಾ. ಅನಲೈಸ್ ಮಾಡಿ ಯಾವ್ದಿಂದ ಫಾರ್ ಎಕ್ಸಾಂಪಲ್ ಒಂದು ಸಬ್ಜೆಕ್ಟ್ ತಗೊಂತು ಅಂತಂದ್ರೆ ಅದರಲ್ಲಿ ಚಾಪ್ಟರ್ಸ್ ಅಲ್ಲಿ ಎಷ್ಟು ವೇಟೇಜ್ ಬರ್ತಾ ಇದೆ, ನಾವು ಯಾವ ಚಾಪ್ಟರ್ ಕಾನ್ಸಂಟ್ರೇಟ್ ಮಾಡಬೇಕು, ಆ ಚಾಪ್ಟರ್ ಅಲ್ಲಿ ಯಾವ ಟಾಪಿಕ್ ಅನ್ನ ಕಾನ್ಸಂಟ್ರೇಟ್ ಮಾಡಬೇಕು, ಇದೆಲ್ಲ ನಮ್ಗೆ ಗೊತ್ತಾಗ್ತಾ ಇರುತ್ತೆ ಮಾಡಲ್ ಕ್ವಶನ್ ಪೇಪರ್. ಸೊ ನೀವು ತಗೊಂತು ಅಂತಂದ್ರೆ ಸೊ ಈ ಮೂರು ನೀವು ಕವರ್ ಮಾಡಿದೀರಾ ಅಂತಂದ್ರೆ ಸೊ ನೀವು 30% ಎಲ್ಲದಕ್ಕೂ ನೀವು 100/3 ಈ ಮೂರು ಕವರ್ ಮಾಡಿದೀರಾ ಅಂತಂದ್ರೆ ಸೊ ನೀವು ಆರಾಮ್ಸೆ ನೀವು 95% ಇಂದ ಮೇಲೆ ಸ್ಕೋರ್ ಮಾಡ್ತಿರ್ತೀರಾ. ಸೊ ಇದಿಷ್ಟು ನಾವು ಇದುವರೆಗೆ ಮಾಡಿದೀವಿ. ಸೊ ಇದುವರೆಗೂ ನಾವು ಮಾಡಿರೋದು ಸೊ ಫಾರ್ ಎಕ್ಸಾಂಪಲ್ ನಾವು 1 ಇಯರ್ ಅಲ್ಲಿ ಇವಾಗ ನಮಗೆ 1 ಮಂತ್ ಟೈಮ್ ಪೀರಿಯಡ್ ಇದೆ. ಸೊ ಈ 1 ಮಂತ್ ಟೈಮ್ ಪೀರಿಯಡ್ ನಾವ್ ಏನ್ ಮಾಡ್ತಾ ಇರಬೇಕು, ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡಕ್ಕೆ ಅದನ್ನ ನಾವ್ ನೋಡ್ತಾ ಇರೋಣ. ಫಸ್ಟ್ ನಾವ್ ಏನಪ್ಪ ಮಾಡ್ಬೇಕು ಅಂತಂದ್ರೆ ಸೊ ನೀವು ರಿವೈಸ್ ಮಾಡ್ತಾ ಇರಬೇಕು. ಸೊ ನಾವು ರಿವೈಸ್ ಹೆಂಗಪ್ಪ ಮಾಡ್ಬೇಕು ಅಂದ್ರೆ ಸೊ ನಿಮ್ಗೆ ರಿವಿಷನ್ ಮಾಡಬೇಕು. ಅಟ್ ಲೀಸ್ಟ್ ನೀವು 2 ಸಬ್ಜೆಕ್ಟ್ಸ್ ಪರ್ ಡೇ ನೀವು ರಿವೈಸ್ ಮಾಡ್ತಾ ಇರಬೇಕು. ಸೊ ನಮಗೆ ಯಾವ ಸಬ್ಜೆಕ್ಟ್ ನಾನು ಚೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನನಗೆ ಒಂದು ಕೋರ್ಸ್ ಸಬ್ಜೆಕ್ಟ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಒಂದು ದಿನ ರಿವೈಸ್ ಮಾಡಬೇಕಾ, ಇಲ್ಲ ಸೈನ್ಸ್ ಸೋಷಿಯಲ್ ಮಾಡಬೇಕಾ, ಇಲ್ಲ ಮ್ಯಾಥ್ಸ್ ಸೋಷಿಯಲ್ ಮಾಡಬೇಕಾ, ಇಲ್ಲ ಲ್ಯಾಂಗ್ವೇಜ್ ನಾವು ಮಾಡ್ತಾ ಇರಬೇಕಾ ಅಂತಂದ್ರೆ ಸೊ ನೀವು ಈ ತರ ಚೂಸ್ ಮಾಡಬೇಕು. ಸೊ ನೀವು 2 ಸಬ್ಜೆಕ್ಟ್ಸ್ ಯಾರಪ್ಪ ಪರ್ ಡೇ ಅಂತಂದ್ರೆ ಒಂದು ಕೋರ್ಸ್ ಸಬ್ಜೆಕ್ಟ್ ಅಂಡ್ ನೀವು ಒಂದು ಲ್ಯಾಂಗ್ವೇಜ್ ನೀವು ಚೂಸ್ ಮಾಡಬೇಕು. ಸೊ ನಿಮಗೆ ಸ್ಟೂಡೆಂಟ್ ವೇರಿ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ 2 ಕೋರ್ಸ್ ಸಬ್ಜೆಕ್ಟ್ ನೀವು ಒಂದೇ ದಿನ ನೀವು ಮಾಡ್ತೀನಿ ಅಂತಂದ್ರೆ ಸೊ ನೀವು ಮಾಡ್ತಾ ಇರ್ಬೋದು. ಜಸ್ಟ್ ನಿಮಗೆ ಒಂದು ಐಡಿಯಾ ಕೊಡ್ತಾ ಇದೀನಿ ಅಂಡ್ ನಿಮ್ಗೆ ಹೇಳ್ತಾ ಇದೀನಿ ನೀವು ಈ ತರ ಮಾಡ್ಕೊಬಹುದು ಅಂತ. ಸೊ ನಿಮಗೆ ಸ್ಟೂಡೆಂಟ್ ವೇರಿ ಆಗ್ತಾ ಇರುತ್ತೆ. ನಿಮ್ಗೆ ಯಾವ ತರ ಸೂಟಬಲ್ ಇದೆ, ನಿಮ್ಗೆ ಯಾವ ತರ ಕಂಫರ್ಟಬಲ್ ಇದೆ ಅದು ನೀವು ಮಾಡ್ಕೊಂತಾ ಇರ್ಬೋದು. ಸೊ ಒಂದು ಕೋರ್ಸ್ ಸಬ್ಜೆಕ್ಟ್ ಒಂದು ಲ್ಯಾಂಗ್ವೇಜ್ ತಗೊಂಡಾಗ ಏನಪ್ಪ ಆಗುತ್ತೆ ಅಂತಂದ್ರೆ ಸೊ ಒಂದು ಕೋರ್ಸ್ ಸಬ್ಜೆಕ್ಟ್ ನೀವು ಕಂಪ್ಲೀಟ್ ಆಗಿ ರಿವೈಸ್ ಮಾಡಿರ್ತೀರಾ ಅಂಡ್ ನಿಮ್ಗೆ ಸ್ವಲ್ಪ ನೀವು ಬ್ರೇಕ್ ತಗೋಬೇಕು ಅಂತಂದ್ರೆ ಸೊ ನೀವು ಲ್ಯಾಂಗ್ವೇಜ್ ನೀವು ಪ್ರಿಪೇರ್ ಆಗ್ತಾ ಇರ್ಬೋದು. ಸೊ ಲ್ಯಾಂಗ್ವೇಜ್ ನಿಮಗೆ ಈಸಿ ಇರುತ್ತೆ ಕಂಪೇರ್ ಟು ಕೋರ್ಸ್ ಸಬ್ಜೆಕ್ಟ್. ಸೊ ಫಸ್ಟ್ ನೀವು ಕೋರ್ಸ್ ಸಬ್ಜೆಕ್ಟ್ ಫಾರ್ ಎಕ್ಸಾಂಪಲ್ ನೀವು ಇವಾಗ ಒನ್ ಮಂತ್ ಟೈಮ್ ಪೀರಿಯಡ್ ನೀವು ಹೇಳ್ತೀರಾ. ಸೊ ಹೇಳ್ಬಿಟ್ಟು ನೀವೇನಪ್ಪ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಒಂದು ಕೋರ್ಸ್ ಸಬ್ಜೆಕ್ಟ್ ನೀವು ಸೈನ್ಸ್ ಅನ್ನು ರಿವೈಸ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ ಅವತ್ತಿನ ದಿನ. ಸೊ ಸೈನ್ಸ್ ಅಲ್ಲಿ ರಿವೈಸ್ ಮಾಡಿದ್ಮೇಲೆ ಸ್ವಲ್ಪ ಬ್ರೇಕ್ ತಗೊಂತೀರಾ. ಸೊ ಬ್ರೇಕ್ ತಗೊಂಡ್ಮೇಲೆ ನೀವು ಮತ್ತೆ ಮ್ಯಾಥಮೆಟಿಕ್ಸ್ ಮಾಡಕ್ ಬಂತು ಅಂತಂದ್ರೆ ಆಗ್ಲೇ ಸೈನ್ಸ್ ಮಾಡಿರ್ತೀರಾ, ಅಷ್ಟೇ ನಿಮ್ಗೆ ಎನರ್ಜಿ ವೇಸ್ಟ್ ಆಗಿರುತ್ತೆ ಅಂಡ್ ನೀವು ಸ್ವಲ್ಪ ಓದಕ್ಕೆ ನಿಮಗೆ ಮೂಡ್ ಬರ್ತಾರಲ್ಲ. ಅವಾಗ ನೀವೇನಪ್ಪ ಮಾಡ್ಬೋದು ಅಂತಂದ್ರೆ ಅವಾಗ ನೀವು ಲ್ಯಾಂಗ್ವೇಜ್ ನೀವು ಪಿಕ್ ಮಾಡ್ಬೋದು. ಸೊ ಲ್ಯಾಂಗ್ವೇಜ್ ತಗೊಂಡಾಗ ನಿಮ್ಗೆ ಅಟ್ಲೀಸ್ಟ್ ಒಂದು ಸ್ಟೋರಿ ತರ ಇರುತ್ತೆ, ಇಲ್ಲ ನಿಮಗೆ ಪೋಯಮ್ಗಳು ಇರುತ್ತೆ, ಇಲ್ಲ ಕವಿ ಪರಿಚಯ ಇರುತ್ತೆ. ಸೊ ನಿಮ್ಗೆ ಸ್ಟೋರಿ ತರ ಇತ್ತು ಅಂತಂದ್ರೆ ನೀವು ಲೆಸನ್ಸ್ ಅನ್ನ ಓದ್ಕೊಂತಾ ಇರ್ಬೋದು, ನಿಮ್ಗೆ ಸ್ವಲ್ಪ ಈಸಿ ಆಗಿರುತ್ತೆ. ಸೊ ಏನಪ್ಪ ನಾವು ಮಾಡ್ಬೋದು ಅವಾಗ ನಮ್ಗೆ ಇಲ್ಲಿ ನಾವು ಒಂದು ಓದಂಗೂ ಆಯ್ತು ಅಂಡ್ ನಾವು ರಿವೈಸ್ ಮಾಡ್ದಂಗೂ ಆಯ್ತು. ಸೊ ಅಟ್ಲೀಸ್ಟ್ ನೀವು ಒಂದು ಕೋರ್ಸ್ ಸಬ್ಜೆಕ್ಟ್ ಅಂಡ್ ಒಂದು ಲ್ಯಾಂಗ್ವೇಜ್ ನೀವು ಚೂಸ್ ಮಾಡ್ತಾ ಇರ್ಬೋದು. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ನೀವು ಈ ಮಿಸ್ಟೇಕ್ ಅನ್ನ ಮಾಡ್ಕೋಬೇಡಿ. 2 ಫಾರ್ ಎಕ್ಸಾಂಪಲ್ ಇಲ್ಲಿ ನಾವೇನಪ್ಪ ಮಾಡಬೇಕು, ಸೊ ಇಲ್ಲಿ ನಾವು ಮಾಡಬೇಕು ಸೊ ಒಂದು ಕೋರ್ಸ್ ಸಬ್ಜೆಕ್ಟ್ ಮಿನಿಮಮ್ ನಮ್ಗೆ ಇಲ್ಲಿ ಇಡ್ತಾ ಇರಬೇಕು. ಸೊ ಅಂಡ್ ಏನಪ್ಪಾ ಅಂತಂದ್ರೆ ಸೊ ಒಂದು ಲ್ಯಾಂಗ್ವೇಜ್ ಮಿನಿಮಮ್ ಅಥವಾ ನೀವು ಫಾರ್ ಎಕ್ಸಾಂಪಲ್ 2 ದಿನ 2 ನಾವು ಕೋರ್ಸ್ ಸಬ್ಜೆಕ್ಟ್ ತಗೊಂತೀನಿ ಅಂದ್ರೆ ನಿಮ್ಮ ಚಾಯ್ಸ್ ಆಗಿರುತ್ತೆ. ಬಟ್ ನಾವಿಲ್ಲಿ 2 ಲ್ಯಾಂಗ್ವೇಜಸ್ ಪರ್ ಡೇ ನಾವು ಇದನ್ನ ಮಾಡಕ್ ಹೋಗ್ತಾ ಇರ್ಬಾರ್ದು. ಸೊ ಲ್ಯಾಂಗ್ವೇಜಸ್ ನಿಮಗೆ ಈಸಿ ಆಗಿರುತ್ತೆ. ಹೆಂಗಿದ್ರು ನೀವು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿರ್ತೀರಾ. ಜಸ್ಟ್ ನೀವು ಪ್ರೆಸೆಂಟೇಷನ್ ಮಾಡ್ತು ಅಂತಂದ್ರೆ ನಿಮಗೆ ಮಾರ್ಕ್ಸ್ ಬರ್ತಾ ಇರುತ್ತೆ. ನೀವು ಅಟ್ಲೀಸ್ಟ್ ಕೋರ್ಸ್ ಸಬ್ಜೆಕ್ಟ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕು. ಅದು ನಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ ಇನ್ ಫ್ಯೂಚರ್. ಫಾರ್ ಎಕ್ಸಾಂಪಲ್ ನೀವು 10th ಮುಗಿಸಿದ ಮೇಲೆ ನೀವು ಸೈನ್ಸ್ ತಗೊಂತೀರಾ ಅಂತಂದ್ರೆ PCMC ಇಲ್ಲ PCMB ತಗೊಂತೀರಾ ಅಂತಂದ್ರೆ ಅಲ್ಲಿ ನಿಮಗೆ ಕೋರ್ಸ್ ಸಬ್ಜೆಕ್ಟ್ ಮ್ಯಾಥ್ಸ್ ಸೈನ್ಸ್ ಅಂಡ್ ನಿಮಗೆ ಮುಂದೆ ಹೋಗ್ತಾ ನಿಮಗೆ ಯೂಸ್ಫುಲ್ ಆಗ್ತಾ ಇರುತ್ತೆ. ಲ್ಯಾಂಗ್ವೇಜ್ ನಿಮಗೆ ಯೂಸ್ ಆಗ್ತಾ ಇರಲ್ಲ. ಲ್ಯಾಂಗ್ವೇಜ್ ಜಸ್ಟ್ ನಮಗೆ ಒಂದು ಸ್ಟೋರಿ ಅಥವಾ ನಿಮ್ಗೆ ಏನೋ ಒಂದು ಇನ್ಸ್ಪಿರೇಷನ್ ಬರೋಕ್ಕೆ ಏನೋ ಒಂದು ಸ್ಟೋರಿ ಇರುತ್ತೆ, ಅದು ನೀವು ತಿಳ್ಕೊಬೇಕು, ಅದು ನೀವು ಬರೀತಾ ಇರಬೇಕು. ಸೊ ನಾವು ಇಲ್ಲಿ 2 ಲ್ಯಾಂಗ್ವೇಜ್ ನಾವು ಮಾಡ್ತಾ ಇರ್ಬೋದು. ಜಸ್ಟ್ ನಾವು ಒಂದು ಕೋರ್ಸ್ ಸಬ್ಜೆಕ್ಟ್ ಮಿನಿಮಮ್ ನಾವು ಇಲ್ಲಿ ಮಾಡ್ತಾ ಇರಬೇಕು. ಸೊ ಇಲ್ಲಿ ನಾವು ಏನಪ್ಪ ಮಾಡಿರ್ತೀವಿ 2 ಸಬ್ಜೆಕ್ಟ್ಸ್ ಅನ್ನ ರಿವೈಸ್ ಮಾಡ್ತೀವಿ. ಸೊ ಇವಾಗ ನೀವು 2 ಸಬ್ಜೆಕ್ಟ್ಸ್ ನೀವು ಚೂಸ್ ಮಾಡಿದ್ವಿ. ಸೊ ಇವಾಗ ನಾವು ಯಾವ ತರ ಚೂಸ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಸೈನ್ಸ್ ಅಂತಂದ್ರೆ ಸೊ ಅದ್ರ ಬಗ್ಗೆ ನಿಮಗೆ ಒಂದು ಸಪರೇಟ್ ಡೆಡಿಕೇಟ್ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಒಂದು ಐಡಿಯಾ ಕೊಡ್ತಾ ಇರ್ತೀನಿ, ಅದು ನೀವು ಟೈಮ್ ಟೇಬಲ್ ನ ಮಾಡ್ಕೊಬೇಕು. ಸೊ ಟೈಮ್ ಟೇಬಲ್ ಕೂಡ ನಿಮಗೆ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ಏನಪ್ಪ ಟೈಮ್ ಟೇಬಲ್ ನಮ್ಗೆ ಏನಪ್ಪ ಮಾಡ್ಕೊಬೇಕು ಅಂತಂದ್ರೆ ಸೊ ನಿಮಗೆ 1 ಮಂತ್ ಟೈಮ್ ಪೀರಿಯಡ್ ಇದೆ. ಸೊ 1 ಮಂತ್ ಟೈಮ್ ಪೀರಿಯಡ್ ಅಲ್ಲಿ ನಿಮಗೆ 2 ಸಬ್ಜೆಕ್ಟ್ ಚೂಸ್ ಮಾಡಕ್ಕೆ ನಿಮ್ಗೆ ಯಾವ್ದು ಅಂತ ಗೊತ್ತಾಗ್ತಾ ಇರಲ್ಲ. ಸೊ ನಿಮಗೆ ಪ್ಲಾನೇ ಇಲ್ಲ, ಒಂದು ಪ್ಲಾನ್ ಇಲ್ಲ. ನಾನು ಇವತ್ತು ಇದು ಓದಬೇಕು, ಇದು ನಾಳೆ ಇದನ್ನ ರಿವೈಸ್ ಮಾಡಬೇಕು, ಇದನ್ನ ಕಂಪ್ಲೀಟ್ ಆಗ್ತಾ ಇರುತ್ತೆ ಅಂಡ್ ನಾಳೆ ಇದನ್ನ ರಿವೈಸ್ ಮಾಡಬೇಕು ಅಂತ. ಸೊ ಅಡ್ವಾಂಟೇಜ್ ಏನಪ್ಪಾ, ಫಾರ್ ಎಕ್ಸಾಂಪಲ್ ನಿಮಗೆ ಟೈಮ್ ಟೇಬಲ್ ಮಾಡ್ಕೊಂತು ಅಂತಂದ್ರೆ ಸೊ ನಾನು ಇಲ್ಲಿ ಬರೀತಾ ಇದ್ದೀನಿ ಟೈಮ್ ಟೇಬಲ್. ಸೊ ಟೈಮ್ ಟೇಬಲ್ ಮಾಡ್ಕೊಂಡಾಗ ನಮಗೆ ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ ಸೊ ನಮಗೆ ಒಂದು ಪ್ಲಾನ್ ಇರುತ್ತೆ. ಓಕೆ ನಾನು ಇದನ್ನ ಕಂಪ್ಲೀಟ್ ಮಾಡಿದೀನಿ, ನೆಕ್ಸ್ಟ್ ನಾನು ಇದನ್ನ ಕಂಪ್ಲೀಟ್ ಮಾಡಬೇಕು, ಈ ಸಬ್ಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡಿದೀನಿ, ಈ ಸಬ್ಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡಬೇಕು, ನಮಗೆ ಒಂದು ಐಡಿಯಾ ಇರುತ್ತೆ. ಅಂಡ್ ನಾವು ಯಾವ ಟಾಪಿಕ್ಸ್ ಅನ್ನ ಕವರ್ ಮಾಡಿದೀವಿ ಅದನ್ನ ನಾವು ಮತ್ತೆ ನಾವು ನೋಡ್ತಾ ಇರಲ್ಲ. ನಾವೇನ್ ಕವರ್ ಮಾಡಿಲ್ಲ ಈ 1 ಮಂತ್ ಟೈಮ್ ಪೀರಿಯಡ್ ಅದನ್ನ ನಾವು ಕವರ್ ಮಾಡ್ತಿರ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನೀವು ಟೈಮ್ ಟೇಬಲ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಏನಪ್ಪಾ ಆಗ್ತಾ ಇರುತ್ತೆ ಅಂತಂದ್ರೆ ಸೊ ಟೈಮ್ ಟೇಬಲ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಯಾವ್ಯಾವತ್ತು ಏನ್ ಡಿವೈಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಆಗ್ಲೇ 1 ಮಂತ್ ಟೈಮ್ ಪೀರಿಯಡ್ ಒಂದು ವಾರ ಆಗೋಗಿದೆ ಅಂತ ಅನ್ಕೊಳ್ಳೋಣ. ಸೊ ಒಂದು ವಾರ ನೀವೇನೋ ರಿವೈಸ್ ಮಾಡಿದ್ದೀರಾ. ಸೊ ನೆಕ್ಸ್ಟ್ ಡೇ ನೀವು 8th ಡೇ ಹೇಳ್ತಾ ಇರ್ತೀರಾ. ಸೊ 8th ಡೇ ಹೇಳ್ಬಿಟ್ಟು ನೀವು 7 ಡೇಸ್ ಏನ್ ಓದಿರ್ತೀರಾ ನಿಮ್ಗೆ ಒಂದೊಂದು ಸ್ವಲ್ಪ ನ್ಯಾಪ್ಕ ಇರಲ್ಲ ಅಂತ ಅನ್ಕೊಳ್ಳೋಣ. ಸೊ ನೀವು ಯಾವ್ದು ಓದ್ತೀರಾ ಮತ್ತೆ ಏನ್ 7 ಡೇಸ್ ಓದಿರ್ತೀರಾ ಅದನ್ನೇ ಒಂದು ಟಾಪಿಕ್ ತಗೊಂತಾ ಇರ್ಬೋದು. ಇಲ್ಲ ಅಂತಂದ್ರೆ ನೀವೇನು ಏನ್ ಮಾಡ್ತಾ ಇರ್ಬೋದು, ನಿಮ್ಗೆ ಐಡಿಯಾನೇ ಇರಲ್ಲ ಇವತ್ತೇನು ಓದ್ಲಿ, ಸೊ ಇವತ್ತಿನ ಬೇಡ ನಾಳೆ ಓದ್ಕೊಂತಾರಣ. ಸೊ ನಿಮ್ಗೆ ಒಂದು ಪ್ಲಾನ್ ಇಲ್ಲ ಅಂತಂದ್ರೆ ನಿಮ್ಗೆ ಇಡೀ ದಿನ ವೇಸ್ಟ್ ಆಗ್ತಾ ಇರುತ್ತೆ. ಸೊ ನಿಮಗೆ ಟೈಮ್ ಟೇಬಲ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ನಾನು ಒಂದು ಡೀಟೇಲ್ ವಿಡಿಯೋ ಮಾಡ್ತಿರ್ತೀನಿ, ನೀವು ಹೆಂಗೆ ಟೈಮ್ ಟೇಬಲ್ ನ ಮಾಡ್ಕೊಂತಾ ಇರಬೇಕು ಅಂತ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ವಿಡಿಯೋ ಮಾಡಿರ್ತೀನಿ. ಸೊ ನೀವೇನಪ್ಪ ಮಾಡಬೇಕು, ಟೈಮ್ ಟೇಬಲ್ ನ ಮಾಡ್ಕೊಂತಾ ಇರಬೇಕು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೊ ನೆಕ್ಸ್ಟ್ ನಾವು ರಿವೈಸ್ ಹೆಂಗಪ್ಪ ಮಾಡಬೇಕು, 2 ಸಬ್ಜೆಕ್ಟ್ಸ್ ಮಾಡಬೇಕು. ಸೊ ರಿವೈಸ್ ನಾವು ಸೊ ಇವಾಗ ರಿವಿಷನ್ ನಾವು ನೋಡಿದ್ವಿ 2 ಸಬ್ಜೆಕ್ಟ್ಸ್ ಮಾಡಬೇಕು. ನಾವು ಹೆಂಗ್ ಓದ್ಕೋಬೇಕು ಅಂತಂದ್ರೆ ಸೊ ಫಸ್ಟ್ ನಾವು ನೋಡ್ತಾ ಇರ್ತೀವಿ. ಸೊ ಫಸ್ಟ್ ನೀವು ರೀಡ್ ಆಲ್ ಕಾನ್ಸೆಪ್ಟ್ಸ್. ಸೊ ನೀವು ಸೈನ್ಸ್ ತಗೊಂಡು ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಆಗಲೇ ಮುಗಿಸಿರ್ತೀರಾ, 3 to 4 ಟೈಮ್ಸ್ ರಿವಿಷನ್ ಮಾಡಿರ್ತೀರಾ.
ಸೊ 1 ಮಂತ್ ಟೈಮ್ ಪೀರಿಯಡ್ ಮಾಡ್ತಾ ಇರಬೇಕು. ಒಂದು ಸಬ್ಜೆಕ್ಟ್ ತಗೊಂತೀರಾ, ಜಸ್ಟ್ ನೀವು ಏನೇನು ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ನೀವು ನೋಟ್ಸ್ ಮಾಡ್ಕೊಂಡಿರಾ ಅಂದ್ರೆ ನಿಮ್ಮ ನೋಟ್ಸ್ ಅನ್ನ ಜಸ್ಟ್ ನೀವು ಸ್ಕ್ರೋಲ್ ಮಾಡ್ತಾ ಸ್ಕೂಲ್ ಅಂತಂದ್ರೆ ನಿಮ್ಗೆ ಆಲೇ ಕಾನ್ಸೆಪ್ಟ್ ಎಲ್ಲ ಗೊತ್ತಿದೆ, ಜಸ್ಟ್ ನೀವು ಅದನ್ನ ನೋಡ್ತಾ ಇರ್ತೀರಾ, ಅನಲೈಸ್ ಮಾಡಿರ್ತೀರಾ ಅಂಡ್ ರಿವೈಸ್ ಮಾಡಿರ್ತೀರಾ, ಪಟ್ ನೀವು ಮುಗಿಸ್ತಾ ಇರ್ತೀರಾ. ಸೊ ಫಸ್ಟ್ ನಾವು ಎಲ್ಲಾ ಕಾನ್ಸೆಪ್ಟ್ಸ್ ಏನಿರುತ್ತೆ ಆ ಸಬ್ಜೆಕ್ಟ್ ನಾವು ಕವರ್ ಮಾಡ್ತಾ ಇರಬೇಕು. ಫಾರ್ ಎಕ್ಸಾಂಪಲ್ ನೀವು ಸೈನ್ಸ್ ತಗೊಂತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಕೆಮಿಸ್ಟ್ರಿ ಓದ್ತಿದ್ದೀರಾ ಅಂತ ಅನ್ಕೊಳ್ಳೋಣ. ಸೊ ಕೆಮಿಸ್ಟ್ರಿ ಫಸ್ಟ್ ಚಾಪ್ಟರ್ ತೆಗಿತೀರಾ, ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್. ಓಕೆ, ಫಸ್ಟ್ ನೀವು ಓದಿದ್ರೆ ಕೆಮಿಕಲ್ ರಿಯಾಕ್ಷನ್ ಡೆಫಿನೇಷನ್ ಗೊತ್ತಿದೆ, ನೆಕ್ಸ್ಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್. ಓಕೆ, ನನಗೆ ಕಾಂಬಿನೇಷನ್, ಡಿಕಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಇದೆ. ಓಕೆ, ಅದಾದ್ಮೇಲೆ ನಮಗೆ ಕರೋಷನ್ ರ್ಯಾನ್ಸಿಡಿಟಿ ಇದೆ, ಆಕ್ಸಿಡೇಷನ್ ರಿಡಕ್ಷನ್. ಓಕೆ, ಇದೆಲ್ಲ ನನಗೆ ಏನು ಅಂತ ಗೊತ್ತಿದೆ. ಸೊ ಗೊತ್ತಿದೆ ಅಂತಂದ್ರೆ ಅದನ್ನೇ ನೀವು ಪದೇ ನೀವು ರಿವೈಸ್ ಮಾಡೋದು ಬೇಡ, ಜಸ್ಟ್ ನಿಮ್ಗೆ ಅದು ಎಷ್ಟು ಹೇಳಿದ ತಕ್ಷಣ ನಿಮಗೆ ನಾಲ್ಕ ಬರ್ತಾ ಇರುತ್ತೆ ಆ ಕಾನ್ಸೆಪ್ಟ್ ಅಂದ್ರೆ ಏನು ಅಂತ. ಸೊ ನಿಮಗೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ವರ್ಡ್ ಹೇಳಿದ ತಕ್ಷಣ ನಿಮಗೆ ಮೈಂಡ್ ಬರ್ತಾ ಇರಬೇಕು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು ಅಂಡ್ ಅದೇ ಎಕ್ಸಾಂಪಲ್ಸ್. ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಲೆಸನ್ ಹೋಗ್ತದೆ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್. ಸೊ ಎಷ್ಟು ನಿಮ್ಗೆ ಕವರ್ ಆಗ್ತದೆ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ ರಿವಿಷನ್ ಮುಗಿತು. ನೆಕ್ಸ್ಟ್ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ಬರ್ತಾ ಇದ್ದೀರಾ. ಸೊ ಆಸಿಡ್ ಅಂದ್ರೆ ಏನು, ಬೇಸ್ ಅಂದ್ರೆ ಏನು ಗೊತ್ತಿದೆ. ಓಕೆ, ನಮಗೆ ಇಂಡಿಕೇಟರ್ಸ್ ಯಾವುದು, ಸೊ ನಮಗೆ ನ್ಯಾಚುರಲ್ ಇಂಡಿಕೇಟರ್ಸ್, ಸಿಂಥೆಟಿಕ್ ಇಂಡಿಕೇಟರ್ಸ್. ಓಕೆ, ನಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ನಮಗೆ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ ಬೇಸಸ್. ಓಕೆ, ನೆಕ್ಸ್ಟ್ ಓದಾಯ್ತು ನಮಗೆ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಆಸಿಡ್ ಬಂದ್ಬಿಟ್ಟು ಒಂದು ಮೆಟಲ್ ಜೊತೆ ಹೆಂಗ್ ರಿಯಾಕ್ಟ್ ಆಗುತ್ತೆ, ಆಸಿಡ್ ಬಂದ್ಬಿಟ್ಟು ಒಂದು ಮೆಟಲ್ ಕಾರ್ಬೋನೇಟ್, ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಹೆಂಗ್ ರಿಯಾಕ್ಟ್ ಆಗ್ತಾ ಇರುತ್ತೆ, ಆಸಿಡ್ ಒಂದು ಬೇಸ್ ಜೊತೆ ಹೆಂಗ್ ರಿಯಾಕ್ಟ್ ಆಗ್ತಾ ಇರುತ್ತೆ. ಸೊ ಇದನ್ನ ನೀವು ಓದ್ತಾ ಇರ್ತೀರಾ, ಕೆಮಿಕಲ್ ಪ್ರಾಪರ್ಟೀಸ್ ಮುಗಿಸ್ತಾ ಇರ್ತೀರಾ. ಆಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಆಸಿಡ್ ಮತ್ತೆ ಬೇಸ್ಗೆ ಏನ್ ಕಾಮನ್ ಪ್ರಾಪರ್ಟೀಸ್ ಇದೆ, ಇದನ್ನ ಅಂದ್ರೆ ಎಸ್ಪೆಷಲ್. ಫಾರ್ ಎಕ್ಸಾಂಪಲ್ ಆಸಿಡ್ ಅಲ್ಲಿ ಎಸ್ಪೆಷಲ್ ಕಾಮನ್ ಇದೆ, ಬೇಸ್ ಅಲ್ಲಿ OH- ನಮಗೆ ಕಾಮನ್ ಇದೆ, ಇದು ನೋಡ್ತೀರಾ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಾವೇನಪ್ಪ ಮಾಡ್ತೀವಿ, pH ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಇಂಪಾರ್ಟೆಂಟ್ ಆಫ್ pH ಇನ್ ಎವ್ರಿಡೇ ಲೈಫ್, pH ಅಂದ್ರೆ ಏನು, ಆಮೇಲೆ ನಾವು ಎಷ್ಟೊಂದು ಸಬ್ಸ್ಟೆನ್ಸ್ ಅಲ್ಲಿ ಬೇರೆ ಬೇರೆ ಏನೇನಿರುತ್ತೆ ಆಸಿಡ್ಸ್ ಅದ್ರ ಬಗ್ಗೆ ಡಿಸ್ಕವರ್ ಮಾಡ್ತೀವಿ, ಅದಾದ್ಮೇಲೆ ಸಾಲ್ಟ್ಸ್ ಬಗ್ಗೆ ಬರ್ತೀವಿ. ಸೊ ಈ ತರ ನೀವು ಜಸ್ಟ್ ನಿಮಗೆ ಕಾನ್ಸೆಪ್ಟ್ ಹೇಳಿದ ತಕ್ಷಣ ಓಕೆ ನನಗೆ ಈ ಕಾನ್ಸೆಪ್ಟ್ ಇತ್ತು, ಈ ಕಾನ್ಸೆಪ್ಟ್ ಇತ್ತು, ಇದಂದ್ರೆ ಇದು ನಿಮಗೆ ಡೆಫಿನೇಷನ್, ಎಕ್ಸಾಂಪಲ್, ನಿಮಗೆ ಡಯಾಗ್ರಾಮ್ ಇತ್ತು ಅಂತಂದ್ರೆ ಡಯಾಗ್ರಾಮ್ ನೀವು ನ್ಯಾಪ್ ಮಾಡ್ಕೊಂಡು ಅದ್ರ ಬಗ್ಗೆ ನೀವು ಈಸಿಯಾಗಿ ನೀವು ಬರೀತಾ ಇರ್ಬೋದು. ಈ ತರ ನೀವು ಓದ್ಕೊಂತ ಇರಬೇಕಾದ್ರೆ ಸೊ ಕಾನ್ಸೆಪ್ಟ್ ಎಲ್ಲ ಮುಗಿಸಿದ ಮೇಲೆ ನೀವೇನಪ್ಪ ಮಾಡಬೇಕು, ಸಾಲ್ವ್ ಅಟ್ಲೀಸ್ಟ್ 1 ಮಾಡಲ್ ಕ್ವಶನ್ ಪೇಪರ್ ಪರ್ ಡೇ. ಸೊ ನಾನು ಸೈನ್ಸ್ ನಾನು ಕಾನ್ಸೆಪ್ಟ್ ಅನ್ನ ಮುಗಿಸಿದ್ದೀನಿ, ಕೆಮಿಸ್ಟ್ರಿ ಕಂಪ್ಲೀಟ್ ಅನ್ನ ರಿವೈಸ್ ಮಾಡಿದ್ದೀನಿ. ಕೆಮಿಸ್ಟ್ರಿ ಕಂಪ್ಲೀಟ್ ಅನ್ನ ರಿವೈಸ್ ಮಾಡಿದ್ದೀನಿ ಅಂತಂದ್ರೆ ಸೊ ನೀವು ಕೆಮಿಸ್ಟ್ರಿ ಕಂಪ್ಲೀಟ್ ಮಾಡಿದ್ಮೇಲೆ ಸೊ ನೀವು ಕೆಮಿಸ್ಟ್ರಿ ಕಂಪ್ಲೀಟ್ ಆಗಿ ನೀವು ರಿವೈಸ್ ಮಾಡಿದ್ಮೇಲೆ ಏನಪ್ಪ ಮಾಡ್ತೀರಾ, ಸ್ವಲ್ಪ ಬ್ರೇಕ್ ತಗೊಂತೀರಾ, ಅಟ್ಲೀಸ್ಟ್ ನೀವು 1.5 ಅವರ್ ಬ್ರೇಕ್ ತಗೊಂಡು ಏನಪ್ಪ ಮಾಡಬೇಕು, ಮಾಡಲ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ತಾ ಇರಬೇಕು. ಸೊ ಇವಾಗ ನೀವು ಹೇಳ್ತಾ ಇರ್ತೀರಾ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನೀವು ಹೇಳ್ತಾ. ಸೊ ಇಲ್ಲಿ ನಾವು ಟೈಮ್ ಬಗ್ಗೆ ನಾವು ಮಾತಾಡ್ತು ಅಂತಂದ್ರೆ ಸೊ ನಿಮ್ಗೆ ಟೈಮ್, ಫಾರ್ ಎಕ್ಸಾಂಪಲ್ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಅಂತಂದ್ರೆ ಸೊ ಒಂದು ಮಾಡಲ್ ಕ್ವಶನ್ ಪೇಪರ್ ಫಾರ್ ಎಕ್ಸಾಂಪಲ್ ಸೈನ್ಸ್ ಸಾಲ್ವ್ ಮಾಡ್ತೀರಾ ಅಂತಂದ್ರೆ ನಿಮಗೆ 3 ಅವರ್ಸ್ ಮಿನಿಮಮ್ ಬೇಕಾಗುತ್ತೆ. ಸೊ ನಾನು ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ ಮಾಡಲ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಬೇಕು ಅಂತಂದ್ರೆ ಸೊ ನೀವು ಇಲ್ಲಿ ನಾಟ್ ಬೈ ರೈಟಿಂಗ್ ಆ ಕ್ವಶನ್ ಕೊಟ್ಟಿರ್ತಾರೆ, ನೀವು ಆನ್ಸರ್ ಬರ್ದು ಪ್ರಾಕ್ಟೀಸ್ ಮಾಡಬೇಕು. ಸೊ ಈ ತರ ಮಾಡ್ತಾ ಇರಬೇಡಿ ಲಾಸ್ಟ್ 1 ಮಂತ್ ಟೈಮ್ ಪೀರಿಯಡ್ ಅಲ್ಲಿ. ಏನಕ್ಕೆ ಅಂತಂದ್ರೆ ನನ್ನೇ ವಿಡಿಯೋ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಸೊ ನೀವು ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಪ್ರಿಪರೇಟರಿ ಎಕ್ಸಾಮ್ ಅನ್ನ ಬರೀತಾ ಇರ್ತೀರಾ, ಅಲ್ಲಿ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಿರುತ್ತೆ. ಸೊ ನಿಮಗೆ ಬೋರ್ಡ್ ಇಂದ ಬರ್ತಾ ಇದೆ, ಅದಕ್ಕಿಂತ ಮುಂಚೆ ನಾವು ಮಾತಾಡ್ತು ಅಂತಂದ್ರೆ ಸೊ ನಿಮಗೆ ಸ್ಕೂಲ್ಸ್ ಇಂದ ನಮ್ಮ ಸ್ಕೂಲಲ್ಲಿ ಎಷ್ಟೊಂದು ಪ್ರಿಪರೇಟರಿ ಎಕ್ಸಾಮ್ ಅನ್ನ ಕೊಟ್ಟಿರ್ತಾರೆ, ಎಷ್ಟೊಂದು ನಿಮಗೆ ಮಾಕ್ ಟೆಸ್ಟ್ ಅಂತ ಕೊಟ್ಟಿರ್ತಾರೆ. ಅಂತಂದ್ರೆ ಫಾರ್ ಎಕ್ಸಾಂಪಲ್ ಸೇಮ್ ಎಕ್ಸಾಮ್ ಅಲ್ಲಿ ಹೆಂಗ್ ಮಾಡ್ತಾ ಇರುತ್ತೆ ಅದೇ 3 ಅವರ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಅಲ್ಲಿ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರ್ದು ನೀವು ಪ್ರಾಕ್ಟೀಸ್ ಅನ್ನ ಮಾಡಿರ್ತೀರಾ. ಸೊ ನಾವು 1 ಮಂತ್ ಅಲ್ಲಿ ನಾವೇನು ಬರೀತಾ ಇರಲ್ಲ, ನೀವೇನಪ್ಪ ಮಾಡಬೇಕು, ಜಸ್ಟ್ ನೀವು ಓರಲ್ಲಿ ನೀವು ಸಾಲ್ವ್ ಮಾಡ್ತಾ ಇರಬೇಕು. ಕ್ವಶನ್ ಪೇಪರ್ ಪ್ರಿಂಟ್ ಹೊಡೆದು ತಗೊಂತೀರಾ, ಇಲ್ಲ ಏನೋ ಬುಕ್ ಇದೆ ಆ ಬುಕ್ ತಗೊಂತಾ ಇರ್ತೀರಾ, ಕ್ವಶನ್ಸ್ ನೋಡ್ತಾ ಓಕೆ ಈ ಆನ್ಸರ್ ಗೊತ್ತು ನಂಗೆ, ಈ ಆನ್ಸರ್ ಗೊತ್ತು, ಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಅಕಸ್ಮಾತ್ ಒಂದು ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ ಅದು ಸೊಲ್ಯೂಷನ್ಸ್ ನೋಡ್ತಾ ಓಕೆ ಈ ಕ್ವಶನ್ಗೆ ಇದು ಆನ್ಸರ್ ಇದೆ, ಈ ತರ ನಾವು ಓದ್ಕೊಂತಾ ಇರಬೇಕು. ಅಂಡ್ ಆ ಕ್ವಶನ್ ಮಾರ್ಕ್ ಮಾಡ್ಕೊಂತೀರಾ, ಆ ಮಾರ್ಕ್ ಮಾಡ್ಕೊಂಡು ನೀವೇನಪ್ಪ ಮಾಡ್ತಿರ್ತೀರಾ, ಮತ್ತೆ ನೆಕ್ಸ್ಟ್ ಬಂದಾಗ ಆ ಕ್ವಶನ್ ನೀವು ಓದ್ತಾ ಇರ್ತೀರಾ. ಸೊ ಜಸ್ಟ್ ನಾವು ಬರ್ದು ಪ್ರಾಕ್ಟೀಸ್ ಮಾಡಬೇಕು, ಬಿಕಾಸ್ ನಮಗೆ ಬರೀ ಒಂದೇ 1 ಮಂತ್ ಟೈಮ್ ಪೀರಿಯಡ್ ಇದೆ. ನಾವು ಬರ್ದು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ. ಅಂಡ್ ನಾವು ದಿನಕ್ಕೆ ಮಿನಿಮಮ್ ನಾವು 2 ಸಬ್ಜೆಕ್ಟ್ಸ್ ನಾವು ರಿವೈಸ್ ಮಾಡ್ತಾ ಇರಬೇಕು. ಸೊ 2 ಸಬ್ಜೆಕ್ಟ್ಸ್ ನಾವು ರಿವೈಸ್ ಮಾಡಬೇಕು ಅಂತಂದ್ರೆ ನಾವು ಬರೀತು 3 ಅವರ್ಸ್ ನಮಗೆ ಅಲ್ಲೇ ಹೋಯ್ತು ಅಂತಂದ್ರೆ ನಾವು ಬೇರೆ ನಮಗೆ ಮೂಡ್ ಔಟ್ ಆಗ್ಬಿಟ್ಟಿರುತ್ತೆ, ಮತ್ತೆ ನಮಗೆ ಇಂಟ್ರೆಸ್ಟ್ ಬರ್ತಾರಲ್ಲ, ನಾವು ಬೇರೆ ಸಬ್ಜೆಕ್ಟ್ಸ್ ನಾವು ಮಾಡಕ್ ಹೋಗ್ತಾ ಇರಲ್ಲ. ಸೊ ನೀವು ಹೆಂಗೆ ರಿವೈಸ್ ಮಾಡಬೇಕು ಅಂಡ್ ನೀವು ಹೆಂಗೆ ಓದ್ಕೊಂತಾ ಇರಬೇಕು ಇದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇದೆರಡು ನೀವು ಮಾಡ್ತಾ ಇರಬೇಕು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೊ ಇದು ನಮಗೆ ಮೇಜರ್ ಆಗಿರುತ್ತೆ ಅನಲೈಸ್ ಯುವರ್ ಪ್ರಿಪರೇಟರಿ ಎಕ್ಸಾಮ್ ಪೇಪರ್. ಸೊ ಪ್ರಿಪರೇಟರಿನ ಬರ್ದಿರ್ತೀರಾ, ಪ್ರಿಪರೇಟರಿನ ಬರ್ದಾದ್ಮೇಲೆ ನೀವು ಅನಲೈಸ್ ಮಾಡಿರ್ತೀರಾ. ಅನಲೈಸ್ ಹೆಂಗಪ್ಪ ಮಾಡೋದು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಮ್ಯಾಥ್ಸ್ ಕ್ವಶನ್ ಪೇಪರ್ ನೀವು ಆನ್ಸರ್ ಮಾಡಿದಿರಾ, ಮ್ಯಾಥ್ಸ್ ಪ್ರಿಪರೇಟರಿ ಬಂತು, ಫಾರ್ ಎಕ್ಸಾಂಪಲ್ ಅನ್ಕೊಂಡು ನಿಮಗೆ 85 ಔಟ್ ಆಫ್ 100 ಬಂದಿದೆ ಅಂತ, ಅಥವಾ ನೀವು 80 ಬರೀತಾ ಇದ್ದೀರಾ, 20 ನಿಮಗೆ ಏನೋ ಮಾರ್ಕ್ಸ್ ಅಂತ ಕೊಟ್ಟಿರ್ತಾರೆ ಇಂಟರ್ನಲ್ಸ್ ಅಂತ. ಸೊ 80ಗೆ ಅರೌಂಡ್ ನೀವು 70 ತೆಗ್ದಿರಾ ಅಂತ ಅನ್ಕೊಳ್ಳೋಣ. 10 ಮಾರ್ಕ್ಸ್ ಎಲ್ಲಿ ಹೋಗಿದೆ ಅದನ್ನ ನೀವು ಅನಲೈಸ್ ಮಾಡಿರ್ತೀರಾ. ಸೊ ಎಲ್ಲಿ ಮಿಸ್ಟೇಕ್ಸ್ ಮಾಡಿರ್ತೀರಾ, ಯಾವ ಸ್ಟೆಪ್ ಅಲ್ಲಿ ಮಿಸ್ಟೇಕ್ಸ್ ಮಾಡಿರ್ತೀರಾ, ಅಂಡ್ ನಿಮ್ಗೆ ಎಲ್ಲಿ ನಿಮ್ಗೆ ಟೈಮ್ ಕನ್ಸ್ಯೂಮ್ ಆಗ್ತಾ ಇದೆ ಆ ಕಾನ್ಸೆಪ್ಟ್ ನನಗೆ ಫಾರ್ ಎಕ್ಸಾಂಪಲ್ ಎಲ್ಲಿ ಮಿಸ್ಟೇಕ್ ಮಾಡಿದ್ರೆ ಆ ಕಾನ್ಸೆಪ್ಟ್ ನನಗೆ ಗೊತ್ತಿಲ್ವಾ, ಅಥವಾ ನಾನು ಎಕ್ಸಾಮ್ ಟೆನ್ಷನ್ ಅಲ್ಲಿ ಅಥವಾ ನಾನು ಆ ಟೈಮ್ ಸಿಕ್ಕಿಲ್ಲ ಅಂತ ಅಲ್ಲಿ ನಾನು ಇದು ಮಾಡೋಣ. ಸೊ ಅದ್ರ ಬಗ್ಗೆ ನೀವು ಅನಲೈಸ್ ಮಾಡ್ತಿರ್ತೀರಾ. ಸೊ ಇಲ್ಲಿ ನೀವು ಎಷ್ಟು ಅನಲೈಸ್ ಮಾಡ್ತಿರ್ತೀರಾ, ನಿಮ್ಮ ಮಿಸ್ಟೇಕ್ಸ್ ಅನ್ನು ನೀವು ಐಡೆಂಟಿಫೈ ಮಾಡಬೇಕು. ಸೊ ಅನಲೈಸ್ ಮೀನಿಂಗ್ ಏನಪ್ಪಾ ಅಂತಂದ್ರೆ ಸೊ ಇಲ್ಲಿ ನೀವೇನ್ ಮಾಡ್ತಿರ್ತೀರಾ, ಮಿಸ್ಟೇಕ್ ಅನ್ನ ನೀವು ಅನಲೈಸ್ ಮಾಡ್ತಿರ್ತೀರಾ. ಸೊ ಮಿಸ್ಟೇಕ್ ಅನ್ನು ನೀವು ಅನಲೈಸ್ ಮಾಡಿ ಜಾಸ್ತಿ ಆಯ್ತು ಅಂತಂದ್ರೆ ಸೊ ನಿಮ್ಗೆ ಏನಪ್ಪ ಆಗ್ತಾ ಇರುತ್ತೆ, ಸೊ ಮಿಸ್ಟೇಕ್ ಅನಾಲಿಸಿಸ್ ನೀವು ಜಾಸ್ತಿ ಮಾಡ್ತು ಅಂತಂದ್ರೆ ಸೊ ನೀವು ಮಿಸ್ಟೇಕ್ಸ್ ನೀವು ಕಮಿಟ್ ಮಾಡೋದು ಏನಪ್ಪ ಆಗ್ತಾ ಇರುತ್ತೆ, ಸೊ ಮಿಸ್ಟೇಕ್ ಕಮಿಟ್ ಇನ್ ಎಕ್ಸಾಮ್ಸ್ ಏನಪ್ಪ ಆಗ್ತಾ ಇರುತ್ತೆ, ಕಮ್ಮಿ ಆಗ್ತಾ ಇರುತ್ತೆ. ಬಿಕಾಸ್ ನಿಮ್ಗೆ ಏನಪ್ಪ ಮಾಡ್ತಿದ್ರೆ ಇಲ್ಲಿ ನೀವು ಮಿಸ್ಟೇಕ್ ಅನ್ನ ಮಾಡಿದೀರಾ ಅಂತಂದ್ರೆ ನೀವು ಅನಲೈಸ್ ಮಾಡ್ತು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಓಕೆ ಈ ಮಿಸ್ಟೇಕ್ ಅನ್ನ ಮಾಡಿದೀನಿ, ಸೊ ಫಾರ್ ಎಕ್ಸಾಂಪಲ್ ಯಾವ್ದೋ ಹಳ್ಳ ಇದೆ ರೋಡ್ ಹೋಗ್ತಾ ಇದ್ದೀರಾ, ಅದು ಹಳ್ಳ ಇದೆ. ಸೊ ಇವತ್ತು ನೀವು ಒಂದ್ಸರಿ ಬಿತ್ತು ಅಂತಂದ್ರೆ ಸೊ ಒಂದ್ಸರಿ ಹೋಗ್ತಾ ಇರ್ತೀರಾ, ಅಲ್ಲಿ ಬಿದ್ದೋಗ್ತೀರಾ. ಸೊ ನೆಕ್ಸ್ಟ್ ನಾಳೆ ಬಂದಾಗ ಏನಪ್ಪ ಮಾಡ್ತೀರಾ, ನಾಳೆ ಬಂದಾಗ ನೀವು ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಹಳ್ಳ ಇದೆ ಅಂತ ನೀವು ಅಲ್ಲಿ ಬಿಡಲ್ಲ, ಪಕ್ಕದಿಂದ ಹೋಗ್ತಾ ಇರ್ತೀರಾ.
ಸಿಮಿಲರ್ಲಿ ಪ್ರಿಪೇರ್ಡ್ ಎಕ್ಸಾಮ್ ಅಲ್ಲಿ ಏನಪ್ಪ ಆಗಿರುತ್ತೆ, ಸೊ ನೀವು ಮಿಸ್ಟೇಕ್ ಮಾಡ್ತು ಅಂತಂದ್ರೆ ಸೊ ನಿಮಗೆ ಗೊತ್ತಿರುತ್ತೆ ನಾನು ಮಿಸ್ಟೇಕ್ ಮಾಡಿದೀನಿ ಅಂತ. ಮಿಸ್ಟೇಕ್ ಮಾಡಿದೀನಿ ಅಂತ ನಂಗೆ ಯಾವಾಗ ಗೊತ್ತಾಗುತ್ತೆ, ನೀವು ಯಾವಾಗ ನೀವು ಪ್ರಿಪೇರ್ಡ್ ಎಕ್ಸಾಮ್ ಅನಲೈಸ್ ಮಾಡ್ತೀರಾ ಪೇಪರ್ ಅನ್ನ. ಸೊ ಅವಾಗ ನೀವೇನಪ್ಪ ಮಾಡ್ತೀರಾ, ಫೈನಲ್ ಎಕ್ಸಾಮ್ ಹೋಗ್ತೀರಾ, ಅವಾಗ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಓಕೆ ಹಿಂಗೆ ಇದೇ ಟೈಪ್ ಆಫ್ ಕ್ವಶನ್ ಬಂದಿತ್ತು, ನಾನು ಇಲ್ಲಿ ಮಿಸ್ಟೇಕ್ ಮಾಡಿದೆ, ಇವಾಗ ನಾನು ಮಿಸ್ಟೇಕ್ ಮಾಡ್ತಾರ ನಾನು ಪಕ್ಕದಲ್ಲಿ ಹೋಗ್ತೀನಿ ಅಂತ ನೀವು ಮಿಸ್ಟೇಕ್ ಮಾಡ್ತಾರಲ್ಲ, ಸೊ ಮಿಸ್ಟೇಕ್ ಕಮ್ಮಿ ಮಾಡ್ತು ಅಂತಂದ್ರೆ ನಿಮ್ಗೆ ಏನಪ್ಪ ಆಗುತ್ತೆ, ಮಾರ್ಕ್ಸ್ ಬರೋ ಚಾನ್ಸಸ್ ನಿಮಗೆ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನೀವು ಇದು ಥರ್ಡ್ ಪಾಯಿಂಟ್ ನೀವು ನ್ಯಾಪ್ ಇಟ್ಕೊಬೇಕಾಗುತ್ತೆ. ಲಾಸ್ಟ್ ಅಂಡ್ ಫೈನಲ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಸೊ ಓದೋದನ್ನೆಲ್ಲ ಬಿಟ್ಬಿಟ್ಟು ಸೊ 1 ಮಂತ್ ಟೈಮ್ ಪೀರಿಯಡ್ ಏನಿದೆ ಸೊ ಇದೆಲ್ಲ ಬಿಟ್ಬಿಟ್ಟು ನೀವೇನಪ್ಪ ಮಾಡ್ಬೇಕು ಅಂತಂದ್ರೆ, ಸೊ ಮಿನಿಮಮ್ ನೀವೇನಪ್ಪ ಮಾಡ್ತಬೇಕು 7 to 8 hours ನೀವು ಸ್ಲೀಪ್ ಅನ್ನ ಮಾಡ್ತಾ ಇರಬೇಕು. ನೀವು ಎಷ್ಟೇ ಓದು ಎಷ್ಟೇ ರಿವೈಸ್ ಮಾಡ್ತು ಅಂತಂದ್ರು ಸೊ ನಿಮ್ಗೆ ಅದೆಲ್ಲ ನಿಮ್ಗೆ ಮೆಮೊರಿ ಸ್ಟೋರ್ ಆಗ್ತಾ ಇರಬೇಕು. ಸೊ ಬ್ರೈನ್ ಕೂಡ ನಿಮ್ಗೆ ರೆಸ್ಟ್ ಬೇಕಾಗ್ತಾ ಇರಬೇಕು. ಸೊ ನಿಮ್ಗೆ ಏನು ಓದಿದ್ದೀರಾ ಅದೆಲ್ಲ ನಿಮ್ಗೆ ಸ್ಟೋರ್ ಆಗ್ತಾ ಇರಬೇಕು. ಸೊ ಅದಕ್ಕೆ ನಿಮಗೆ ಮಿನಿಮಮ್ 7 to 8 hours ನಿಮಗೆ ಸ್ಲೀಪ್ ಬೇಕಾಗುತ್ತೆ. ಅಂಡ್ ಏನಪ್ಪಾ ಅಂತಂದ್ರೆ ಸೊ ನಿಮಗೆ ಗುಡ್ ಹೆಲ್ತ್ ಇರಬೇಕಾಗುತ್ತೆ. ಸೊ ಈ 1 ಮಂತ್ ಟೈಮ್ ಪೀರಿಯಡ್ ಅಲ್ಲಿ ಸೊ ನೀವು ಹೆಲ್ತ್ ಕೂಡ ಬಗ್ಗೆ ನೀವು ಯೋಚನೆ ಮಾಡಬೇಕಾಗುತ್ತೆ. ಬಿಕಾಸ್ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಗುಡ್ ಹೆಲ್ತ್ ಇಲ್ಲ ಅಂತಂದ್ರೆ, ಹುಷಾರಿಲ್ಲ ಅಂತಂದ್ರೆ ನಿಮಗೆ ಓದಕ್ ಮೂಡ್ ಬರಲ್ಲ. ಸೊ ಓದಕ್ ಮೂಡ್ ಬರಲ್ಲ ಅಂತಂದ್ರೆ ಇಷ್ಟು ದಿನ ಏನ್ ಪ್ರಿಪರೇಷನ್ ಮಾಡಿದ್ರೆ ಅದೆಲ್ಲ ನಿಮಗೆ ವೇಸ್ಟ್ ಆಗ್ತಾ ಇರುತ್ತೆ. ಬಿಕಾಸ್ ಟ್ರಸ್ಟ್ ಮೀ, ನೀವು ಫಸ್ಟ್ ಇಂದ ಪ್ರಿಪರೇಷನ್ ಮಾಡಿಲ್ಲ ಅಂತಂದ್ರೆ ಲಾಸ್ಟ್ 3 months ಅಥವಾ ಲಾಸ್ಟ್ 2 months ಅಲ್ಲಿ ನೀವು ಕರೆಕ್ಟ್ ಆಗಿ ಕುತ್ಕೊಂಡು ಪ್ರಿಪರೇಷನ್ ಮಾಡಿ ಐಡಲಿ 3 to 4 ಟೈಮ್ ರಿವಿಷನ್ ಮಾಡ್ತೀರಾ ಅಂತಂದ್ರೆ ಸೊ 2 months ಅಲ್ಲಿ ಆರಾಮ್ಸೆ ನೀವು 95% ನೀವು ಈಸಿ ಸ್ಕೋರ್ ಮಾಡ್ತಾ ಇರ್ಬೋದು. ಸೊ ನೀವೇನಪ್ಪ ಮಾಡಬೇಕು, ಗುಡ್ ಹೆಲ್ತ್ ಅನ್ನ ಮೇಂಟೈನ್ ಮಾಡಬೇಕು. ಸೊ ನಿಮಗೆ ಲಾಸ್ಟ್ ಅಲ್ಲಿ ಎಷ್ಟು ನೀವು ಎಫರ್ಟ್ ಆಗ್ತಾ ಇರ್ತೀರಾ ಅದು ನಿಮಗೆ ಮೇಂಟೈನ್ ಆಗ್ತಾ ಇರುತ್ತೆ. ಅಂಡ್ ಫಾರ್ ಎಕ್ಸಾಂಪಲ್ ನೀವು ಇದಕ್ಕಿಂತ ಬಿಟ್ಟು ಫಾರ್ ಎಕ್ಸಾಂಪಲ್ ಮಿನ ಟೈಮ್ ಮಿಕ್ಕಿದೆ ಅಂತಂದ್ರೆ ಸೊ ಅರೌಂಡ್ ನೀವು ಫಾರ್ ಎಕ್ಸಾಂಪಲ್ ನೀವು 1 to 2 hours ನೀವು ಬೇಕಂದ್ರೆ ಸ್ಪೋರ್ಟ್ಸ್ ಕೂಡ ನೀವು ಆಡ್ತಾ ಇರ್ಬೋದು, ಜಸ್ಟ್ ನಿಮಗೆ ರಿಲ್ಯಾಕ್ಸೇಷನ್ಗೆ ಅಂಡ್ ನಿಮಗೆ ಎಂಜಾಯ್ಮೆಂಟ್ಗೆ. ಸೊ ಈ ತರ ನೀವು ಮಾಡ್ತಾ ಇರ್ಬೋದು ಅಂಡ್ ಇದನ್ನ ಪ್ರಿಪೇರ್ ಆಗ್ತಾ ಇರ್ಬೋದು ಲಾಸ್ಟ್ 1 ಮಂತ್ ಟೈಮ್ ಪೀರಿಯಡ್ ಅಲ್ಲಿ. ಸೊ ಇದೇ ತರ ನಾವು ಸ್ಟ್ರಾಟಜೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತೀವಿ. ಸೊ ನಾವು ಹೆಂಗಪ್ಪ ನಾವು ಪ್ರಿಪೇರ್ ಆಗ್ತಾ ಇರಬೇಕು ಇನ್ನು ಕಮಿಂಗ್ ಡೇಸ್ ಅಲ್ಲಿ. ಸೊ ಇವಾಗ ನಾವು ಡಿಸ್ಕಸ್ ಮಾಡಿದ್ವಿ 1 ಮಂತ್ ಟೈಮ್ ಪೀರಿಯಡ್ ನಾವು ಹೆಂಗ್ ಮಾಡ್ತಾ ಇರಬೇಕು ಅಂತ. ಸಿಮಿಲರ್ಲಿ ಡಿಸ್ಕಸ್ ಮಾಡ್ತಾ ಇರೋಣ ಎಕ್ಸಾಮ್ ಹಿಂದಿನ ದಿನ ಏನ್ ಮಾಡ್ಬೇಕು ಅಂಡ್ ಎಕ್ಸಾಮ್ ದಿನ ಏನ್ ಮಾಡ್ಬೇಕು ಅಂತ. ಸೊ ಅದ್ರ ಬಗ್ಗೆ ಕೂಡ ನಿಮಗೆ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ನಿಮ್ಗೆ ಈ ತರ ಎಷ್ಟೊಂದು ವಿಡಿಯೋ ಸ್ಟ್ರಾಟಜೀಸ್ ನಿಮಗೆ, ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದೇ ತರ ನಿಮಗೆ ವಿಡಿಯೋಸ್ ಬೇಕು ಅಂತಂದ್ರೆ ಅಂಡ್ ನಿಮಗೆ ಸ್ಟ್ರಾಟಜೀಸ್ ಬೇಕು ಅಂಡ್ ನಿಮ್ಗೆ ಏನಾದ್ರು ಹೆಲ್ಪ್ಫುಲ್ ಕಂಟೆಂಟ್ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಿಮಗೆ ವಿಡಿಯೋಸ್ ಸಿಗ್ತಾ ಇರುತ್ತೆ. ಅಂಡ್ ಏನಪ್ಪಾ ಅಂತಂದ್ರೆ ಇದೇ ತರ ನಿಮಗೆ ವಿಡಿಯೋಸ್ ನಿಮಗೆ ಬೇಕು ಅಂತಂದ್ರೆ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಂಡ್ ನಿಮಗೆ ಯಾರು ಫಾರ್ ಎಕ್ಸಾಂಪಲ್ 10th ಅಲ್ಲಿ ಓದ್ತಿದ್ದಾರೆ ಅಂತಂದ್ರೆ ಅಥವಾ ನಿಮ್ಗೆ ಯಾರು ಗೊತ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಬಿಕಾಸ್ ಅವ್ರಿಗೆ ಇದು ಹೆಲ್ಪ್ಫುಲ್ ಆಗ್ತಾ ಇರುತ್ತೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡೋಣ. ಸೊ ನಿಮಗೆ ಒಂದು ವಿಡಿಯೋ ಸಪರೇಟ್ ಆಗಿ ನಿಮಗೆ ಟೈಮ್ ಟೇಬಲ್ ಹೆಂಗೆ ನೀವು ಪ್ರಿಪೇರ್ ಮಾಡಬೇಕು ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಒಂದು ಐಡಿಯಾ ಕೊಡ್ತಾ ಇರ್ತೀನಿ 1 ಮಂತ್ ಅಲ್ಲಿ ನೀವು ಹೆಂಗೆ ಮಾಡಬೇಕು ಅಂತ, ಅದು ಕೂಡ ನಿಮಗೆ ವಿಡಿಯೋ ಬರ್ತಾ ಇರುತ್ತೆ. ಅಂಡ್ ಏನಪ್ಪಾ ನಿನ್ನೆ ಒಂದು ವಿಡಿಯೋ ಮಾಡ್ತೀನಿ ಪ್ರಿಪೇಟರಿ ಎಕ್ಸಾಮ್ ಬಗ್ಗೆ. ಸೊ ಪ್ರಿಪೇಟರಿ ಎಕ್ಸಾಮ್ ನೀವು ಹೆಂಗೆ ಅಟೆಂಡ್ ಮಾಡ್ತಾ ಇರಬೇಕು ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ ಅದನ್ನು ನೀವು ನೋಡ್ತಾ ಇರ್ಬೋದು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಅದರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಮತ್ತೆ ನಾಳೆ 5 ಗಂಟೆಗೆ ಇನ್ನೊಂದು ವಿಡಿಯೋ ಬರ್ತೀನಿ. ಸೊ ಅಲ್ಲಿ ತನಕ ಓಕೆ ಬಾಯ್.